ನಮಸ್ಕಾರ ಪ್ರಿಯ ಸ್ನೇಹಿತರೆ. ಇಂದು ನಾನು ಶಿವನ ಮಹಿಮೆ ಬಗ್ಗೆ ಹೇಳುತ್ತೀನಿ. ಶಿವನು ದೇವರಲ್ಲಿ ಮಹಾದೇವ. ಶಿವನು ಕರುಣಾಮಯಿ. ಶಿವನು ಭಕ್ತರ ಕಷ್ಟಗಳನ್ನು ದೂರ ಮಾಡುವ ಪರಮಾತ್ಮ. ಯಾರ ಮನಸ್ಸಿನಲ್ಲಿ ಭಕ್ತಿ, ಪೂಜೆ, ಪ್ರಾರ್ಥನೆ, ಜಪ, ತಪ ಮಾಡುತ್ತಾರೋ ಅವರನ್ನು ಶಿವನು ಯಾವತ್ತೂ ಕೈಬಿಡುವುದಿಲ್ಲ. ಕಷ್ಟದಿಂದ ಪಾರು ಮಾಡುತ್ತಾನೆ. ಶಿವನು ಸರಳತೆಯನ್ನು ಇಷ್ಟಪಡುವ ದೇವರು. ಹೂವಿಲ್ಲದಿದ್ದರೂ, ದೊಡ್ಡ ಪೂಜೆ ಇಲ್ಲದಿದ್ದರೂ ಮನಸಾರೆ ಓಂ ನಮಃ ಶಿವಾಯ್ ಎಂದು ಭಕ್ತಿಯಿಂದ ಹೇಳಿದರೆ ಶಿವನು ಸಂತೋಷಪಡುತ್ತಾನೆ. ಶಿವನನ್ನು ಭೋಲೆನಾಥ್ ಎಂದು ಕರೆಯುತ್ತಾರೆ. ಯಾಕೆಂದರೆ ಶಿವನು ಭಕ್ತರ ಮೇಲೆ ಬೇಗ ಕರುಣೆ ತೋರಿಸುತ್ತಾನೆ. ಶಿವನು ಸಂಹಾರಕಾರನಾದರೂ ಆತನು ಲೋಕವನ್ನು ರಕ್ಷಿಸುವ ದೇವರು. ಅಧರ್ಮ ಹೆಚ್ಚಾದಾಗ ಶಿವನು ಅವತರಿಸಿ ಲೋಕವನ್ನು ಉಳಿಸುತ್ತಾನೆ. ಶಿವನ ರೂಪ ತುಂಬ ವಿಶೇಷವಾಗಿದೆ. ಶಿವನ ಜಡೆಯಲ್ಲಿ ಗಂಗೆ, ಇದು ಜ್ಞಾನ ಮತ್ತು ಪವಿತ್ರತೆಯ ಸಂಕೇತ. ಶಿವನು ನೆತ್ತಿಯಲ್ಲಿ ಚಂದ್ರ ಇರುತ್ತಾನೆ. ಚಂದ್ರನು ಶಾಂತಿ ಮತ್ತು ತಂಪಿನ ಸಂಕೇತ. ಶಿವನ ಕಂಠದಲ್ಲಿ ಹಾವು ಇರುತ್ತದೆ. ಇದು ಭಯವನ್ನು ಜಯಿಸಿದ ಶಕ್ತಿಯನ್ನು ತೋರಿಸುತ್ತದೆ. ಶಿವನು ದೇಹಕ್ಕೆ ವಿಭೂತಿ ಹಚ್ಚಿರುತ್ತಾನೆ. ಇದು ಏನನ್ನು ಸೂಚಿಸುತ್ತಿದೆ ಎಂದರೆ ನಮ್ಮ ಜೀವನ ಶಾಶ್ವತವಲ್ಲ, ನಶ್ವರ. ಒಂದಿನ ನಮ್ಮ ದೇಹ, ಆತ್ಮ ಬೇರೆ ಬೇರೆ ಆಗಿ ದೇಹ ಭಸ್ಮವಾಗುತ್ತದೆ. ಅದನ್ನು ಸೂಚಿಸಲು ಶಿವನು ಭಸ್ಮವನ್ನು ಧರಿಸುತ್ತಾನೆ. ಶಿವನ ಕೈಯಲ್ಲಿರುವ ತ್ರಿಶೂಲ ಸೃಷ್ಟಿ, ಸ್ಥಿತಿ, ಸಂಹಾರಗಳನ್ನು ಸೂಚಿಸುತ್ತದೆ. ಅವನು ಲೋಕವನ್ನು ಉಳಿಸಲು ವಿಷವನ್ನು ಕುಡಿದಿರುತ್ತಾನೆ. ಶಿವನ ಕಂಠ ನೀಲಿಯಾಗಿರುತ್ತದೆ. ಅದರಿಂದ ಶಿವನಿಗೆ ನೀಲಕಂಠ ಎಂದು ಕರೆಯುತ್ತಾರೆ. ಶಿವನು ಶಾಂತ ಸ್ವರೂಪ. ಪಾರ್ವತಿ ಶಕ್ತಿ ಸ್ವರೂಪ. ಎರಡು ಶಕ್ತಿಗಳು ಒಂದುಗೂಡಿದಾಗ ಶಿವನನ್ನು ಅರ್ಧನಾರೀಶ್ವರ ಎಂದು ಕರೆಯುತ್ತಾರೆ. ಶಿವನಿಗೆ ದೀಪ ಹಚ್ಚುವಾಗ ಓಂ ನಮಃ ಶಿವಾಯ್ ಜೊತೆಗೆ ಇದೊಂದು ಮಂತ್ರ ಹೇಳಿ, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ಹೀಗೆ
ಕನಿಷ್ಠ 5 ಸಲವಾದರೂ ಹೇಳಿ. ಶಿವನ ಕೃಪೆಯಿಂದ ಎಲ್ಲವೂ ಒಳ್ಳೆಯದಾಗುತ್ತದೆ. ಶಿವನ ಕತೆ ಕೇಳಿ ನಿಮ್ಮ ಮನಸ್ಸಿಗೆ ನೆಮ್ಮದಿ, ಸಂತೋಷ ಆದರೆ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಕೊಡಿ. ಸರ್ವೇ ಜನಃ ಸುಖಿನೋ ಭವಂತು. ಎಲ್ಲರಿಗೂ ಶರಣು ಶರಣಾರ್ಥಿ. ಧನ್ಯವಾದಗಳು.